ಸಿಬಿಎಸ್ಇ ಪಠ್ಯದಲ್ಲಿ ಕೇಸರೀಕರಣ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಎನ್ಸಿಇಆರ್ಟಿಯ ಪಠ್ಯ ಪುಸ್ತಕದವರ ವಿರುದ್ಧ ವ್ಯಾಪಕವಾದಂತಹ ವಿರೋಧ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಕನ್ನಡ ಪಠ್ಯ ಪುಸ್ತಕದಲ್ಲಿ ಧಾರ್ಮಿಕ ಹೇರಿಕೆಯ ಆರೋಪ ಕೇಳಿ ಬರ್ತಾ ಇದೆ. 6ನೇ ತರಗತಿಯ ತೃತೀಯ ಭಾಷೆ ಕನ್ನಡ ಪಠ್ಯದಲ್ಲಿ ಈಗ ಭಾರಿ ಎಡವಟ್ಟಾಗಿದೆ. ಎನ್ಸಿಇಆರ್ಟಿ ಹೊರತಂದಿರುವಂತಹ ಸಿಬಿಎಸ್ಇಯ ಪಠ್ಯ ಪುಸ್ತಕ ಇದಾಗಿದೆ. 6ನೇ ತರಗತಿಯ ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ. ಕೃಷ್ಣ ಅಂತ ಯಾಕೆ ಹೆಸರಿಟ್ಟಿದ್ದೀರಿ? ಯಾವ ಕಾರಣಕ್ಕಿಟ್ಟಿದ್ದಾರೆ? ಇದನ್ನ ಇಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಕೃಷ್ಣ ಅಂತ ಹೆಸರು ಇಟ್ಟಿರುವುದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡದ ವೈಚಾರಿಕ ಪರಂಪರೆ, ಆ ಸಂಸ್ಕೃತಿಯನ್ನ ಕಡೆಗಣಿಸ್ತಾ ಇದ್ದೀರಲ್ಲ, ಜೊತೆಗೆ ಮಾಂಸಾಹಾರಿ ಆಹಾರ ಪದ್ಧತಿಯನ್ನ ಕೈಬಿಟ್ಟಿರುವುದು, ಕೇವಲ ಸಸ್ಯಾಹಾರಗಳನ್ನಷ್ಟೇ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೃಷ್ಣ ಅಂತ ಹೇಳಿ ಪುಸ್ತಕಕ್ಕೆ ಹೆಸರನ್ನ ಇಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಸಿಬಿಎಸ್ಇ ಪಠ್ಯದಲ್ಲಿ ಕೇಸರೀಕರಣ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಯಾವ ಉದ್ದೇಶದಿಂದ ಈ ಒಂದು ಹೆಸರನ್ನ ನೀವು ಇಟ್ಟಿದ್ದೀರಿ? ಯಾವ ಕಾರಣಕ್ಕಾಗಿ ಇಟ್ಟಿದ್ದೀರಿ? ಇದಕ್ಕೆ ಸಮಂಜಸವಾಗಿ ನೀವು ಉತ್ತರವನ್ನು ಕೊಡಬೇಕು, ಇಲ್ಲವಾದಲ್ಲಿ ಇದನ್ನ ತೆಗೆದುಹಾಕಬೇಕು ಅನ್ನುವಂತಹ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ವ್ಯಾಪಕವಾಗಿ. ಅದು ಕನ್ನಡ ಪಠ್ಯ ಪುಸ್ತಕದಲ್ಲಿ ಧಾರ್ಮಿಕ ಹೇರಿಕೆಯ ಆರೋಪ ಕೇಳಿ ಬಂದಿದೆ. ಯಾಕೆ ಈ ರೀತಿಯಾದಂತಹ ಎಡವಟ್ಟನ್ನ ಮಾಡಿದ್ದೀರಿ ನೀವು? ಹೇಳಿ ಕೇಳಿ ತೃತೀಯ ಭಾಷೆ 6ನೇ ತರಗತಿಯ ಕನ್ನಡ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಡುವುದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಯಾವ ಉದ್ದೇಶದಿಂದ ಇಟ್ಟಿದ್ದೀರಲ್ಲ ಅದನ್ನ ಮೊದಲು ತೆಗೆದುಹಾಕಿ ಅಂತ ಹೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿಯಾದಂತಹ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಿದ್ದಾವೆ. ಹೇಳಿ ಕೇಳಿ ಕನ್ನಡದ ವೈಚಾರಿಕ ಪರಂಪರೆ, ಸಂಸ್ಕೃತಿಯನ್ನ ಯಾವ ರೀತಿ ಕಡೆಗಣಿಸ್ತಾ ಇದ್ದೀರಾ? ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವಿನುತಾ, ಗಮನಿಸಿದಾಗೆ ಕನ್ನಡ ಪಠ್ಯ ಪುಸ್ತಕದಲ್ಲಿ ಧಾರ್ಮಿಕ ಹೇರಿಕೆ ಆರೋಪ ಏನು ಕೇಳಿಬಂದಿದೆ, ಭಾರಿ ಎಡವಟ್ಟನ ಮಾಡಿಬಿಟ್ಟಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಕೂಡ ತೀವ್ರವಾದಂತಹ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಸೊ ಯಾವ ಉದ್ದೇಶದಿಂದ ಈ ಒಂದು ಹೆಸರನ್ನ ಇಟ್ಟರು ಅಂತ ಹೇಳಿ? ವಿವಾದಕ್ಕೆ ಕಾರಣವಾಗಿದೆ. ಮತ್ತೆ ನಮ್ಮ ರಾಜ್ಯದ ಒಂದು ಮತ್ತೆ ಆರೋಗ್ಯ ಆಹಾರ ಇಲಾಖೆಗೆ ಆರೋಗ್ಯ ವೈದ್ಯರಿಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನೂ ಕೂಡ ಕಡೆಗಣಿಸುವಂತಹ ಒಂದು ಇದೀಗ ಕನ್ನಡ ಜೊತೆಗೆ ಶಿಕ್ಷಣ ತಜ್ಞರು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ಪರ ಚಿಂತಕರು ಯಾರೆಲ್ಲ ಇದ್ದು ಎಲ್ಲರೂ ಕೂಡ ಇದಕ್ಕೆ ಒಂದು ವಿರೋಧವನ್ನ ವ್ಯಕ್ತಪಡಿಸಿರುವಂತು. ಅಂತ ಎನ್ಸಿಇಆರ್ಟಿ ಏನು ಸಿದ್ಧಪಡಿಸಿತ್ತು 6ನೇ ತರಗತಿ ಪಠ್ಯ ಪುಸ್ತಕವನ್ನ, ಅದಕ್ಕೆ ಕೃಷ್ಣ ಅನ್ನುವಂತಹ ಒಂದು ಹೆಸರನ್ನ ಇಟ್ಟಿತ್ತು. ನಮ್ಮ ಕನ್ನಡ ಭಾಷೆ, ನೆಲ, ಸಂಸ್ಕೃತಿ ಎಲ್ಲವನ್ನೂ ಕೂಡ ನಾವು ನೋಡೋದಾದ್ರೆ ಕೃಷ್ಣ ಅನ್ನುವಂತಹ ಹೆಸರು ಇದಕ್ಕೆ ಸೂಕ್ತ ಅಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಇದೀಗ ಒಂದು ಆಕ್ರೋಶಕ್ಕೆ ಇದು ಕಾರಣವಾಗುವುದು. ಅಂದ್ರೆ ಕೃಷ್ಣ ನಮ್ಮ ಒಂದು ವ್ಯಕ್ತಿಯ ಹೆಸರನ್ನ ಸೂಚಿಸುತ್ತೆ, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಅರಿಯುವಂತಹ ಒಂದು ನದಿಯ ಹೆಸರನ್ನ ಸೂಚಿಸುವಂತದ್ದು ಆಗುತ್ತೆ. ಆದ್ರೆ ನಮ್ಮ ಕನ್ನಡದ ಸಂಸ್ಕೃತಿ ಆಗಿರ್ಬೋದು ಅಥವಾ ಭಾಷೆ ಪರಂಪರೆಯನ್ನ ಇದು ಬಿಂಬಿಸಲ್ಲ ಅನ್ನುವಂತಹ ಒಂದು ಮಾತುಗಳು ಇದೀಗ ಕೇಳಿ ಬರ್ತಿರೋದು. ಇನ್ನು ಹಿಂದೆ ಏನು ಇಲ್ಲ ಹೆಸರುಗಳಿತ್ತು, ಸಿರಿಗನ್ನಡ, ಸಿರಿಗನ್ನಡ ಜೊತೆಗೆ ಸವಿಗನ್ನಡ ಎನ್ನುವಂತಹ ಒಂದು ಹೆಸರುಗಳು ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ, ನೆಲವನ್ನ, ಪರಂಪರೆಯನ್ನ ಎತ್ತಿ ಹಿಡಿತದೆ. ಹಾಗಾಗಿ ಅದೇ ಹೆಸರನ್ನ ಇಡಬೇಕು ಅನ್ನುವಂತಹ ಒಂದು ಆಲೋಚನೆಯನ್ನ ಇದೀಗ ತಿಳಿಸಿರುವಂತದ್ದು. ಇನ್ನು ಆರೋಗ್ಯ ಆಹಾರ ವೈವಿಧ್ಯತೆಗೂ ನಾವು ತೆಗೆದುಕೊಳ್ಳೋದಾದ್ರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಸಮತೋಲನ ಆಹಾರವನ್ನು ಕೂಡ ಆದ್ರೆ ಆ ಪಾಠದಲ್ಲಿ ಸಮತೋಲನ ಆಹಾರ ಪಾಠದಲ್ಲಿ ಮೊಟ್ಟೆ ಆಗಿರ್ಬೋದು, ಮೀನು ಆಗಿರ್ಬೋದು, ಮಾಂಸದ ಉಲ್ಲೇಖ ಕೂಡ ಆಗಿರುತ್ತೆ. ಇದೆಲ್ಲವನ್ನು ಕೂಡ ಕೈಬಿಟ್ಟು ಜೊತೆಗೆ ಸಸ್ಯಾಹಾರಿಗಳನ್ನ ಮಾತ್ರ ಉಲ್ಲೇಖಿಸುವಂತಹ ಒಂದು ಉದ್ದೇಶಪೂರ್ವಕ ನಿರ್ಧಾರವನ್ನ ಇಲ್ಲಿ ವಿಧಿಸಲಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರೋದು. ಇನ್ನ ಪ್ರತಿಯಾಗಿ ಇದಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ನಮ್ಮ ಕರ್ನಾಟಕದ ಜೀವನ ಶೈಲಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎನ್ನುವಂತಹ ಒಂದು ಮಾತುಗಳು ಇಲ್ಲಿ ಕೇಳಿ ಬರ್ತಿರೋದದ್ದು. ಇನ್ನು ನಮ್ಮ ಸಂಸ್ಕೃತಿ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ಅಥವಾ ಸಾಂಸ್ಕೃತಿಕ ಕಲೆ ಆಗಿರ್ಬೋದು, ಪರಂಪರೆ ಆಗಿರ್ಬೋದು, ಇದಕ್ಕೆಲ್ಲವನ್ನು ಒತ್ತು ಕೊಡುವ ಮೂಲಕ ನಮ್ಮ ಕನ್ನಡದ ಹಿರಿಮೆಯನ್ನ ಸಾರುವಂತಹ ಸೂಕ್ತ ಹೆಸರನ್ನ ಇಲ್ಲಿ ತಿಳಿಸಬೇಕು ಅನ್ನುವಂತಹ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇರೋದು. ವಿನುತಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.